ಕೆಲವರು ಅಕೌಂಟಲ್ಲಿರುವಂಥ ದುಡ್ಡಿನಲ್ಲಿ ಹಾಗೆ ಇಟ್ಕೊಂಡು ಕೂತಿದ್ದಾರೆ. ಕೆಲವರು ಕಾರ್ ಖರೀದಿ ಮಾಡಿದ್ದಾರೆ. ಇಲ್ಲೊಬ್ರು ಇದ್ದಾರೆ, ಇವರು 4 ಎಕರೆ ಜಮೀನು ಖರೀದಿ ಮಾಡಿದಾರಂತೆ. ಯಾರಿಗೆ? ಮಗನಿಗೋಸ್ಕರ ಅಂತೆ. ಅದು ಈಗ ಬಂದಿರುವಂಥ ಆರೋಪ ಇವ್ರ ಮೇಲೆ ಬಗೆದಷ್ಟು ಬಯಲಾಗ್ತಾ ಇದೆ ವಾಲ್ಮೀಕಿ ನಿಗಮದ ಹಗರಣ. ಸೊ ನಿಗಮದ ಹಣದಲ್ಲಿ ಜಮೀನು ಖರೀದಿಸಿದ್ರ ದದ್ದಲ್ ಅಂತ ಹೇಳಿ, ಈ ದುಡ್ಡಲ್ಲಿ ಖರೀದಿಸಿದ್ರೋ ಇನ್ಯಾವುದೋ ದುಡ್ಡಲ್ಲಿ ಖರೀದಿಸಿದ್ರೋ ಮಗ ತ್ರಿಶೂಲ್ ಕುಮಾರ್ ಹೆಸರಿನಲ್ಲಿ ಜಮೀನು ಖರೀದಿ ಆಗಿದೆ. 4 ಎಕರೆ ಖರೀದಿಯನ್ನ ಮಾಡಿರುವಂಥ ದಾಖಲೆ ಈಗ ಪತ್ತೆ ಆಗ್ತಾ ಇದೆ. ರಾಯಚೂರಿನ ಗಣದಿನ್ನಿ ಗ್ರಾಮದಲ್ಲಿ ಈ ಜಮೀನು ಖರೀದಿ ಆಗಿದೆ. ಸೊ ಜಮೀನಿನ ದಾಖಲೆಗಳನ್ನ ಇಟ್ಕೊಂಡು ಈಗ ಇಡಿ ತನಿಖೆಯನ್ನ ಮಾಡುವಂತಹ ಸಾಧ್ಯತೆ ಇದೆ. ಸೊ ಬಗೆದಷ್ಟು ಬಯಲಾಗ್ತಾ ಇದೆ. ಕೆಲವರು ಕಾರ್ಗಳನ್ನ ತೆಗೆದುಕೊಂಡಿದ್ದಾರೆ, ಅದನ್ನೆಲ್ಲ ಮಾರಿಬಿಟ್ಟು ಅದರ ದುಡ್ಡನ್ನ ವಾಪಸ್ ಪಡ್ಕೊಂಡಿದೆ ಈಗಾಗಲೇ SIT. ಈಗ ಇಡಿ ಬೆನ್ ಹತ್ತಿದಾಗ ಸಿಗ್ತಾ ಇರುವಂತ ಮಾಹಿತಿ, ನಂದೇನೂ ಗೊತ್ತಿಲ್ಲ, ನನಗೇನೂ ಗೊತ್ತಿಲ್ಲ ಅಂತ ಓಡ್ ಹೋಗ್ತಾ ಇದ್ದಂತಹ ಈ ಸಾಹೇಬರು ಈಗ ಇವೆಲ್ಲ ಆಚೆಗೆ ಬರ್ತಾ ಇದೆ. ಕಾಗೆ ಕೊಡೋದಕ್ಕೂ ಟೊಂಗೆ ಮುರಿಯೋದಕ್ಕೂ ಒಂದೇ ಅಂತಾರಲ್ವಾ, ಹಾಗೆ ಇವರೀಗ ಅಲ್ಲಿ ಜಮೀನು ಖರೀದಿ ಮಾಡಿದ್ದಾರೆ. ಈ ಕಡೆಗೆ ದುಡ್ಡು ಅವ್ಯವಹಾರ ಆಗಿದೆ. ಆ ನಿಗಮದ ಅಧ್ಯಕ್ಷರು ಇವರೇ. ಯಾವ ದುಡ್ಡಲ್ಲಿ ಖರೀದಿ ಮಾಡಿದ್ರಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರವನ್ನು ಅವ್ರು ಕೊಡಬೇಕಾಗಿದೆ, ಕೊಡ್ತಾರೆ. ನನ್ನ ಸಹೋದ್ಯೋಗಿ ಈಗ ವಿಜಯ್ ಜಾಗಡ್ಕಲ್ ನನ್ನ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಎಲ್ಲಿಂದ ಬಂದಿರುವಂತ ದುಡ್ಡು ಏನಾದರೂ ಸ್ಪಷ್ಟನೆ ಸಿಗ್ತಾ ಇದೆಯಾ? ಯಾವಾಗ ಖರೀದಿ ಮಾಡಿದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಕ್ಯಾಶ್ ಎಷ್ಟು ಕೊಟ್ಟಿದ್ದಾರೆ, ಆನ್ಲೈನ್ ಟ್ರಾನ್ಸಾಕ್ಷನ್ ಎಷ್ಟಾಗಿದೆ, ಏನು ಮೊತ್ತ ಇದೆ ಈ ಲ್ಯಾಂಡರ್ದು, ಅದ್ರ ಬಗ್ಗೆ ಮಾಹಿತಿ ಏನಾದರೂ ಇದೆಯಾ ವಿಜಯ್? ಖಂಡಿತವಾಗಿ ಅರುಣ್, ಏನು ನಿಜಕ್ಕೂ ಕೂಡ ಏನು ಈ ಒಂದು ಭೂ ದಾಖಲೆ ಏನಿದೆ ಎಲ್ಲೋ ಒಂದು ಕಡೆ ಬಸನಗೌಡ ದದ್ದಲ್ ಅವರಿಗೆ ಮತ್ತಷ್ಟು ಸಂಕಷ್ಟವನ್ನು ತಂದೊಡ್ಲಿದೆ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಯಾಕೆಂತ ಹೇಳಿದರೆ ಈ ಭೂಮಿಯನ್ನು ಖರೀದಿ ಮಾಡಿದಂಥ ಸಮಯ ಏನಿದೆ, ಈ ಒಂದು ST ನಿಗಮದ ಹಗರಣ ಏನಿದೆ ಅಂದರೆ ಆ ಹಗರಣ ನಡೆದಂಥ ಸಮಯದಲ್ಲೇ ಇವರು ಕೂಡ ಭೂಮಿಯನ್ನು ಖರೀದಿ ಮಾಡಿರುವಂಥದ್ದು. ಅಂದರೆ ಮಾರ್ಚಿಂದ ಜೂನ್ ಅಂತ್ಯದವರೆಗೆ ಏನು ಹಗರಣ ನಡೆದಿದೆ ಅನ್ನಲಾಗ್ತಾ ಇದೆ. ಆ ಒಂದು ಸಂದರ್ಭದಲ್ಲಿ ಇವರು ಕೂಡ ಜೂನ್ ತಿಂಗಳಲ್ಲಿ ಈ ಒಂದು ಖರೀದಿ ಮಾಡ್ತಾರೆ. 4 ಎಕರೆ 31 ಗುಂಟೆಯನ್ನು 33/1 ಅನ್ನೋ ಸರ್ವೆ ನಂಬರ್ ಏನಿದೆ ಅದು ರಾಯಚೂರು ಜಿಲ್ಲೆಯ ಸಿರ್ಬಾರ್ ತಾಲೂಕಿನ ಗಡದಿನಿಯಲ್ಲಿ ಇದನ್ನು ಖರೀದಿ ಮಾಡ್ತಾರೆ. 23,88,000 ರೂಪಾಯಿಗೆ, ಅಂದರೆ ಗವರ್ನಮೆಂಟ್ ಲ್ಯಾಂಡ್ ವ್ಯಾಲ್ಯೂಯೇಷನ್ ಇರುವಂಥದ್ದು. 2 ಚೆಕ್ಗಳು, ಅದು ರಾಯಚೂರಿನ ಆಕ್ಸಿಸ್ ಬ್ಯಾಂಕ್ನ 2 ಚೆಕ್ಗಳನ್ನು ನೀಡುವ ಮೂಲಕ ಈ ಒಂದು ಭೂಮಿಯನ್ನು ಖರೀದಿ ಮಾಡಿದ್ದಾರೆ ಅನ್ನುವಂಥದ್ದು ಸೇಲ್ ಡೀಡ್ನಲ್ಲಿ ಇರುವಂಥದ್ದು. ಆದರೆ ಅದರ ರಿಯಲ್ ವ್ಯಾಲ್ಯೂವೇ ಬೇರೆ ಇರುತ್ತೆ. ಆ ರಿಯಲ್ ವ್ಯಾಲ್ಯೂ ಎಷ್ಟಿದೆ ಅನ್ನುವಂಥದ್ದು ಕೂಡ ಹೊರಬರಬೇಕಿದೆ. ಜೊತೆಗೆ 2ನೇ ವಿಚಾರ ಅಂತ ಹೇಳಿದರೆ, ದದ್ದಲ್ ಅವರ ಮಗ ತ್ರಿಶೂಲ್ ಕುಮಾರ್ ಓದ್ತಾ ಇರುವಂಥದ್ದು. ಅಂದರೆ ವಿದ್ಯಾರ್ಥಿಯಾಗಿರ್ತಕ್ಕಂಥ ತ್ರಿಶೂಲ್ ಕುಮಾರ್ ಲಕ್ಷಾಂತರ ರೂಪಾಯಿ ಅಂದರೆ ಮೌಲ್ಯ ಬೆಲೆ ಬಾಳ್ತಕ್ಕಂಥ ಭೂಮಿಯನ್ನು ಹೇಗೆ ಖರೀದಿ ಮಾಡಿದರು ಅನ್ನುವಂಥದ್ದು, ಅಂದರೆ ಅವರಿಗೆ ಆ ಹಣ ಎಲ್ಲಿಂದ ಬಂತು, ಯಾವ ಮೂಲದಿಂದ ಬಂತು ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. 2 ದಿನಗಳಿಂದ ಇಡಿ ಏನು ರಾಯಚೂರಿನಲ್ಲಿ ಬೀಡು ಬಿಟ್ಟಿತ್ತು, ಜೊತೆಗೆ ದದ್ದಲ್ ಅವರ ಮನೆಯನ್ನು ಸಂಪೂರ್ಣವಾಗಿ ತಪಾಸಣೆ ಮಾಡಿತ್ತು. ಅಲ್ಲಿ ಬಹಳಷ್ಟು ಮಹತ್ವದ ದಾಖಲೆಗಳನ್ನು ಪಡೆದುಕೊಂಡಿದ್ದಾರೆ. ಅದರಲ್ಲಿ ಈ ಭೂಮಿಯ ದಾಖಲೆಯನ್ನು ಕೂಡ ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಈ ದಾಖಲೆಯ ಪರಿಶೀಲನೆಗಾಗಿ ಅವರು ಸಬ್ ರಿಜಿಸ್ಟ್ರಾರ್ ಆಫೀಸ್ಗೂ ಕೂಡ ಎಡತಾಕಿ ಅಲ್ಲಿನ ಕೂಡ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಈ ಒಂದು ನಿಟ್ಟಿನಲ್ಲೇ ದದ್ದಲ್ ಅವರ ವಿಚಾರಣೆಗೆ ಇನ್ನೂ ಸಾಕಷ್ಟು ಏನು ಸಮಯ ಬೇಕು, ದದ್ದಲ್ ಅವ್ರನ್ನ ವಿಚಾರಣೆಗೆ ಕೊಡಿ ಅಂತ SIT ಮುಂದೆ ಕೂಡ ಏನು ಇಡಿ ಅಧಿಕಾರಿಗಳು ಹೋಗಿರುವಂಥದ್ದು ಕೂಡ ಆಗಿದೆ. ಯಾಕೆಂದರೆ ಈ ಒಂದು ಭೂಮಿ ಖರೀದಿಯ ವಿಚಾರ ಏನಿದೆ ಇದು ನಿಜಕ್ಕೂ ಕೂಡ ಮತ್ತೊಂದು ಮಜಲನ್ನ ಸೃಷ್ಟಿ ಮಾಡುತ್ತೆ. ಯಾಕೆಂತ ಹೇಳಿದ್ರೆ ವಿದ್ಯಾರ್ಥಿಯಾಗಿರ್ತಕ್ಕಂಥ ದದ್ದಲ್ ಪುತ್ರ ಲಕ್ಷಾಂತರ ಹಣದ ಒಂದು ಏನು ಖರೀದಿ ಮಾಡಿದ್ದಾರೆ ಭೂಮಿಯನ್ನು, ಅದು ನಿಗಮದ ಹಗರಣ ನಡೆದಿರುವಂತಹ ಸಮಯದಲ್ಲಿ ಮುಖ್ಯವಾಗಿ ಏನು ನಿಗಮದ ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ. ಆ ಒಂದು ದಿನಾಂಕಕ್ಕೆ ನಾವು ತಾಳೆ ಹಾಕೋದಾದ್ರೆ 3-4 ದಿನದ ಅಂತರದಲ್ಲೇ ಈ ಭೂಮಿಯ ರಿಜಿಸ್ಟ್ರೇಷನ್ ಕೂಡ ಆಗಿರುವಂಥದ್ದು. ಅಂದರೆ ನಿಗಮದ ಹಗರಣದ ಹಣದಿಂದಲೇ ಈ ಒಂದು ಭೂಮಿಯನ್ನು ಖರೀದಿ ಮಾಡಿದ್ರ ಅಥವಾ ಅವರ ಬೇರೆ ಆದಾಯದ ಮೂಲದಿಂದ ಈ ಹಣವನ್ನು ಖರೀದಿ ಮಾಡಿದ್ರ ಅನ್ನುವಂಥದ್ದು ತನಿಖೆಯಿಂದಲೇ ಹೊರಬರಬೇಕಾಗಿದೆ. ಅರುಣ್. ಓಕೆ ವಿಜಯ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ನೋಡಿ, ಹಲವು ಕಡೆಗಳಲ್ಲಿ ಹಲವು ರೀತಿಯಾಗಿ ಬರ್ತಾ ಇದೆ. ಬಳ್ಳಾರಿಯಲ್ಲಿ ನೋಡಿದಾಗ ಅವ್ರು ಯಾರೋ ಕಾರ್ ತಗೊಂಡಿದ್ರು ಅಂತ ಹೇಳಿ, ಅದೇದು 70-80 ಲಕ್ಷದಿನೋ ಕಾರ್ ತಗೊಂಡಿದ್ರಂತೆ. ಯಪ್ಪ, ಯಾರೋ ದುಡಿದು ಕೊಟ್ಟಿರುವಂಥ ದುಡ್ಡು ಆ ಸಮುದಾಯ ಅಭಿವೃದ್ಧಿ ಮಾಡಲಿ, ಅಲ್ಲಿರುವಂಥ ಬಡವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಒಂದಿಷ್ಟು ಯೋಜನೆಗಳಿಗೆ ತಂದಿಟ್ಟಿದ್ದು. ನಿಗಮ ಅಂತಂದರೆ ಅಲ್ಲಿರುವಂಥ ಸಮುದಾಯಕ್ಕೆ ಬಳಕೆ ಆಗಬೇಕು, ಅಭಿವೃದ್ಧಿ ಮಾಡೋಕ್ಕೆ ಅಂತಿರೋದು. ಆ ಸಮುದಾಯ ಅಭಿವೃದ್ಧಿ ಮಾಡ್ತೀರಾ ಇಲ್ಲ ನೀವು ಅಭಿವೃದ್ಧಿ ಆಗ್ತೀರಾ? ಇದೊಂದು ಎಕ್ಸಾಂಪಲ್. ಅದಕ್ಕೆ ಇಲ್ಲಿಯವರೆಗೂ ಆ ಸಮುದಾಯಗಳು ಹಾಗೆ ಉಳ್ಕೊಳ್ಳೋದು, ಅವರ ನಾಯಕರು ಮಾತ್ರ ಕೋಟಿ ಕೋಟಿ ಆಸ್ತಿ ಮಾಡಿಟ್ಕೊಳ್ಳೋದು.